ಗವಿಮಠ ಪ್ರತಿಷ್ಠಾನ ಮಧುರಕಂಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟೆಯ ಸಹಯೋಗದಲ್ಲಿ ಲಿಂಗೈಕ್ಯ ಕೊಟ್ರಯ್ಯ ಗವಿಮಠ್ ಮತ್ತು ಲಿಂಗೈಕ್ಯ ಪಂಪಾವತಿ ಗವಿಮಠ್ ಶಿಕ್ಷಕ ದಂಪತಿಗಳ ಸ್ಮರಣಾರ್ಥ 26ನೇ ವರ್ಷದ ದತ್ತಿನಿಧಿ ಉಪನ್ಯಾಸ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಜಮಖಂಡಿ ತಾಲೂಕಿನ ಮಧುರಕಂಡಿ ಗ್ರಾಮದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಉಮಾಶ್ರೀ ಕೋಳಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಎಲೆಮರೆಯ ಕಾಯಿಯಂತೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಜಿಲ್ಲೆಯ 9 ತಾಲೂಕಿನಿಂದ ಒಟ್ಟು 27 ಶಿಕ್ಷಕರಿಗೆ ಗುರುಶ್ರೇಷ್ಠ ಮತ್ತು ವೃತ್ತಿ ಪ್ರವೃತ್ತಿ ಪ್ರಶಸ್ತಿಗಳನ್ನು ನೀಡುವುದಲ್ಲದೆ ಡಾಕ್ಟರೇಟ್ ಮತ್ತು ಅತ್ಯುತ್ತಮ ಅಂಕ ಪಡೆದ ಸಾಧಕರಿಗೂ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹುನಗುಂದದ ನಿವೃತ್ತ ಶಿಕ್ಷಕ ಶ್ಯಾಮ್ ಕುಲಕರ್ಣಿಯವರು ಮಕ್ಕಳಲ್ಲಿ ಆಟಿಕೆಗಳಿಂದ ವಿಜ್ಞಾನ ಕಲಿಕೆಯ ಪ್ರದರ್ಶನವನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಸಾದೀಯ ಸ್ವಾಮಿಗಳು, ಸಾಹಿತಿಗಳಾದ ಸಿದ್ದು ದಿವಾನ್, ಪ್ರಕಾಶ್ ಕಾಡೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಶಿವಾನಂದ್ ಶೆಲ್ಲಿಕೇರಿ, ದತ್ತಿನಿಧಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಸಾಹಿತಿ ಶಂಕರ್ ಬೈಚ್ಬಾಳ್, ಗವಿಮಠ ಪ್ರತಿಷ್ಠಾನದ ಸಂಚಾಲಕ ಡಾಕ್ಟರ್ ಬಸವರಾಜ್ ಗವಿಮಠ್ ಸೇರಿದಂತೆ ವಿವಿಧ ಗಣ್ಯರು, ಗವಿಮಠ ಪರಿವಾರ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನ ಉದ್ದೇಶಿಸಿ ವೇದಿಕೆ ಮೇಲಿದ್ದ ಗಣ್ಯರು ಮಾತನಾಡಿದರು. ಬಹಳಷ್ಟು ಶಿಕ್ಷಕರಿದ್ದೀರಿ. ನಾನು ಕೂಡ ಸುಮಾರು 10 ವರ್ಷಗಳವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿ ನಂತರ ಕೆಎಸ್ ಪರೀಕ್ಷೆಯನ್ನು ಬರೆದಿದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಮೊದಲಿನ ಡ್ಯೂಟಿ ಅಂತಂದ್ರೆ ಬಹಳ ಖುಷಿ. ಆ ಶಿಕ್ಷಕರು, ಆ ಮಕ್ಕಳು, ಆಮೇಲೆ ಹಾಸ್ಟೆಲ್ಗಳಿಗೆ ಕೂಡ ನನಗೆ ನೋಡಲ್ ಆಫೀಸರ್ ಅಂತ ಹೇಳಿ ಹಾಕಿರುವಾಗ ಮಕ್ಕಳನ್ನು ನೋಡುವಂತ ಒಂದು ಆಸೆ ಇರ್ತದೆ ಅನ್ನುವಂಥದ್ದು. ಯಾಕಂದ್ರೆ ಮೂಲಭೂತಿ ಅದು ಆಗಿರೋದ್ರಿಂದ. ಆ್ಯಂಡ್ ಇಲ್ಲಿ ಶಿಕ್ಷಕರು ಅಂತ ಹೇಳಿ ಅಂದಾಗ KC ಶಿವಪ್ಪನವರು ಹೇಳ್ತಾರೆ, ತಿಳಿಯ ಬಯಸುವ ನೀನು ಹೋಗು ಗುರುವಿನ ಕಡೆಗೆ, ನದಿಗಲ್ಲ ನೀರಡಿಕೆ ಜಲದಾಹ ನಿನಗೆ, ಹರಿವ ತೊಡೆ ಕರೆಯುವುದೇ ಪಯಣಿಗನ ತನ್ನೆಡೆಗೆ, ಸಾಗು ನೀ ನದಿಯತ್ತ ಮುದ್ದು ರಾಮ ಅಂತ ಹೇಳಿ. ಅಂತಂದ್ರೆ ಯಾರಿಗೆ ಹಸಿವಿನ ಹಂಬಲ ಏತದ್ದು ಅಂತಂದ್ರೆ ಕಲಿಯುವಿಕೆಯ ಆ ಹಸಿವಿನ ಹಂಬಲ ಯಾರಿರ್ತದೆ ಅದು ಶಿಕ್ಷಕರ ಹತ್ರ ಹೋಗಿ ಕಲಿತಾರೆ ಅಂತೇಳಿ. ಬಹುಶಃ ನಾನು ಈ ಗವಿಮಠ ಪರಿವಾರದಲ್ಲಿ ಇರುವಂತಹ 2 ಶಿಕ್ಷಕರ ಹತ್ರ ನಾನು ಕಲ್ತಿದ್ದೀನಿ. ಪ್ರೈಮರಿಯಲ್ಲಿ ನಮ್ಮ ಗವಿಸಿದ್ದಯ್ಯ ಸರ್ ಅಂಡ್ ಹೈಸ್ಕೂಲ್ದಲ್ಲಿ ಲಿಂಗಾನಂದ್ ಸರ್ ಹತ್ರ ನಾನು ಕಲ್ತಿರುವಂಥದ್ದು. ಹಾಗಾಗಿ ಲಿಂಗಾನಂದ್ ಸರ್ ನಮಗೆ ಇಂಟ್ರಾಕ್ಟ್ ಅಂತ ಹೇಳಿ ಕ್ಲಬ್ ಮಾಡಿ ನನಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಗವಿಸಿದ್ದಯ್ಯ ಸರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಹಳಷ್ಟು ಸ್ಕೋಪ್ ಅನ್ನು ನೀಡಿರುವಂಥದ್ದು. ಹೈಸ್ಕೂಲ್ನಲ್ಲಿರುವಾಗ ಇಂಟ್ರಾಕ್ಟ್ ಕ್ಲಬ್ ಮೂಲಕ ನಮ್ಗೆ ಏನ್ ಮಾಡ್ತಿದ್ರು ಅಂತಂದ್ರೆ ಬಹಳಷ್ಟು ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಆ ರೀತಿಯಾಗಿ ಒಂದು ಪ್ರೇರಣೆಯನ್ನ, ಪ್ರೋತ್ಸಾಹದಾಯಕವಾದಂತ ಮಾತುಗಳನ್ನ ಕಲಿಸ್ತಾ ಇದ್ರು. ಅವ್ರಿಗೆ ಎಷ್ಟು ನನಗೆ ವೈಯಕ್ತಿಕವಾಗಿ ನನ್ನ ಒಂದು ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಬಹಳ ಇದೆ ಅಂತ ಹೇಳಿ. ಯಾಕಂತಂದ್ರೆ ನನಗೆ ಒಂದು ಎಕ್ಸಾಮ್ ಡ್ಯೂಟಿ, ಎಕ್ಸಾಮ್ಸ್ ಆಗಿರ್ಬೋದು, ಒಂದು ಭಾಷಣ ಸ್ಪರ್ಧೆ ಆಗಿರ್ಬೋದು, ಎಲ್ಲದರಲ್ಲೂ ನೀನ್ ಮಾಡ್ತೀಯ ಅಂತ ಹೇಳಿ ಸ್ವಲ್ಪ ಕೋಆಪರೇಟ್ ಅನ್ನ ಮಾಡ್ತಾ ಇದ್ರು, ಪ್ರೋತ್ಸಾಹವನ್ನ ಕೊಡ್ತಿದ್ರು. ಆ್ಯಂಡ್ ದೆನ್ ಒಂದ್ಸಲ ತಾಲೂಕಾ ಲೆವೆಲ್ನಲ್ಲಿ ನಾನು ಫಸ್ಟ್ ಬಂದೆ ಭಾಷಣ ಸ್ಪರ್ಧೆಯಲ್ಲಿ. ಅದಾದ ನಂತರ ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬಂದು ವಿಭಾಗ ಮಟ್ಟಕ್ಕೆ ಆಯ್ಕೆಯಾದಾಗ ಸರ್ ನಮ್ಮ ಮನೆಗೆ ಬಂದು ಒಂದು ಫೋಟೋ ತಗೊಂಡಿತ್ತು ನಂದು. ಯಾಕಂದ್ರೆ ಪೇಪರ್ನಲ್ಲಿ ಹಾಕಿಸ್ಬೇಕಂತೂ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆರಾಮ್ಸೆ ನಾವು ಇಲ್ಲಿಂದಲೇ ನಾವು ಮಾಡ್ತೀವಿ. ಬಟ್ ಆ ಕಾಲದಲ್ಲಿ ಪೇಪರ್ಗಳಲ್ಲಿ ಬಂದ್ರೆ ಒಂದು ದೊಡ್ಡ ಸಾಧನೆ ಆಗಿರ್ತಿತ್ತು. ಹಾಗೆ ನಮ್ಮ ಅಜ್ಜನ ಹತ್ರ ಒಂದು ಫೋಟೋ ತಗೊಂಡು ಭಾಷಣ ಸ್ಪರ್ಧೆಯಲ್ಲಿ ವಿಭಾಗ ಮಟ್ಟಕ್ಕೆ ಆಯ್ಕೆ ಅಂತ ಹೇಳಿ ಒಂದು ಟೈಟಲ್ ಹಾಕಿ ನನ್ನ ಹೆಸರು ಹಾಕಿದ್ರು. ಆ ಒಂದು ಪೇಪರ್ ಕಟ್ಟಿಂಗ್ ಅನ್ನ ಇವತ್ತು ಇಟ್ಕೊಂಡಿದ್ದೀನಿ. ಸೊ ಆ ಸರ್ ಪ್ರೇರಣೆ ಇವತ್ತು ನಮ್ಮನ್ನ ಈ ಲೆವೆಲ್ಗೆ ಇಷ್ಟು ಮುಂದೆ ಬರ್ಲಿಕ್ಕೆ, 4 ಜನರ ಮುಂದೆ ಮಾತನಾಡಲಿಕ್ಕೆ ಧೈರ್ಯವನ್ನ ಕೊಟ್ಟಿದೆ ಅನ್ನುವಂಥದ್ದನ್ನ ಇಲ್ಲಿ ಸ್ಮರಿಸ್ತೀನಿ. ಅಂಡ್ ಈ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ 2 ಪುಣ್ಯವಂತರು, ಆ ಪುಣ್ಯವಂತರ ಮನೆಯಲ್ಲಿ ಪುಣ್ಯವಂತ ಮಕ್ಕಳು ಹುಟ್ಟಿದ್ದಾರೆ. ಈ ಎಲ್ಲಾ ಶಿಕ್ಷಕರ ಹತ್ತಿರ ಸಾವಿರಾರು ಜನ ವಿದ್ಯಾರ್ಥಿಗಳು ಕಲಿತು ತಮ್ಮ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಅವರು ಖಂಡಿತವಾಗಿ ಅವರ ಮನಸ್ಸಿನಲ್ಲಿ, ಎಲ್ಲರ ಮನಸ್ಸಿನಲ್ಲೂ ಕೂಡ ಸರ್ ಇರುವಂತದ್ದು ನಾನು ಹೇಳ್ತೀನಿ. ಅಂಡ್ ಇವತ್ತಿನ ಸ್ಪೆಷಲ್ ಆಗಿ ಜಾನಪದ ಸಾಹಿತ್ಯ, ಸಾಮಾಜಿಕ ಮೌಲ್ಯಗಳ ಕುರಿತಾಗಿ ಇರುವಂತದ್ದು. ನಮ್ಮ KS ಮುಖ್ಯ ಪರೀಕ್ಷೆಯಲ್ಲೂ ಕೂಡ
ಈ ಜಾನಪದದ ಕುರಿತಾಗಿ ಒಂದು ಮಾತಿತ್ತು. ಅಲ್ಲಿ ಎಕ್ಸಾಮ್ ಬರೆದಿರುವಾಗ ಒಂದು ನೋಟನ್ನು ಬರೆದಿರುವಂಥದ್ದು ಇವತ್ತು ನೆನಪಾಯಿತು. ಅಲ್ಲಿ ತಾಯಿ ಮತ್ತು ಮಗಳ ನಡುವಿನ ಮಮತೆ ಯಾವ ರೀತಿಯಾಗಿರ್ತದೆ, ತಾಯಿ ತನ್ನ ಮಗಳನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾಳೆ ಅನ್ನುವಂಥದ್ದನ್ನ ಕೊಟೇಶನ್ ಮಾಡಿ ಒಂದು ಬರಿಬೇಕಾಗಿತ್ತು. ಏನು ಅಂತಂದ್ರೆ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮೇಲೆ ನಿಂತಾಳ, ಕಟ್ಟಾಣಿ ಕಟ್ಟ್ಯಾಳ ಕಟ್ಟಿ ಮೇಲೆ ನಿಂತಾಳ, ಬಟ್ಟಲಗನ್ನ ತೆರೆದಾಳ, ಬಟ್ಟಲಗನ್ನ ತೆರೆದಾಳ ನನ್ನ ಮಗಳ, ದಿಟ್ಟಿ ಸೋಗ್ತದ ಒಳಗೆ ಹೋಗ ಅಂತ ಹೇಳಿ, ತಾಯಿ ನನಗೆ ದೃಷ್ಟಿ ಆಗ್ತದೆ ಒಳಗೆ ಹೋಗು ಅಂತ ಹೇಳಿ ಹೇಳ್ತಾಳಂತೆ. ಸೊ ಅಂತಹ ಒಂದು ಸುಂದರವಾದಂತಹ ಜಾನಪದ ಸಾಹಿತ್ಯದ ಕುರಿತಾಗಿ ಇವತ್ತಿನ ಈ ವೇದಿಕೆಯಲ್ಲಿ ತಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಮಾನ್ಯ ಸರ್ ಬಂದಿದ್ದಾರೆ. ನಮಗೂ ಕೂಡ ಆಸಕ್ತಿ ಇದೆ. ಆ್ಯಂಡ್ ಇನ್ನೊಂದು ಅಂದರೆ, ಸೊಲ್ಲಾಪುರದ ಶಲ್ಲೆ ಅದಕ್ಕೆ ಮುತ್ತಿನ ಗೊಲ್ಲೆ, ಎತ್ತಿನ ಮೇಲೆ ಒಗಿವಂತ ಮಾದನ್ನ ಬಿಟ್ಟು ಹೆಂಗ ಬರಲಿ ತವರಿಗೆ ಅಂತ ಹೇಳಿ, ಹೆಂಡತಿ ತವರ ಮನೆಗೆ ಹೋಗೋದನ್ನು ಬಿಟ್ಟು ಗಂಡನ ಮೇಲೆ ಇರುವಂಥ ಪ್ರೀತಿಯ ಕುರಿತಾಗಿ ಹೇಳಿರುವಂಥದ್ದು. ಈ ಎಲ್ಲವನ್ನು ಯಾಕೆ ಕಲಿತೀವಿ ಅಂತಂದ್ರೆ, ನಮ್ಮ ಅಜ್ಜ ಅವರು ಇಂಥ ಕಾರ್ಯಕ್ರಮಗಳಲ್ಲಿ ನಾನು ಕರ್ಕೊಂಡು ಬರ್ತಾ ಇದ್ರು. ಜೊತೆಗೆ ಕಲ್ಲಳ್ಳಿಯಲ್ಲಿರುವಂಥ ಸುಮ್ಮನೆ ಕಾರ್ಯಕ್ರಮಕ್ಕೆ ಚೈಲ್ಡ್ಹುಡ್ ಇಂದ ಕರ್ಕೊಂಡ್ ಬರ್ತಾ ಇದ್ರು. ಅವ್ರು ಖಾಲಿ ಕೈಲಿಂದ ಕರ್ಕೊಂಡ್ ಬರ್ತಿರ್ಲಿಲ್ಲ, ಒಂದು ನೋಟ್ಬುಕ್ ಪೆನ್ ತಗೊಂಡ್ ಬರ್ತಿದ್ರು. ಅಲ್ಲಿ ಏನ್ ಹೇಳ್ತಾರೋ ಅದನ್ನ ನೋಟ್ ಮಾಡ್ಬೇಕು. ಇವೆಲ್ಲ ಕೇಳಿದ್ದು ಇಂಥ ಕಾರ್ಯಕ್ರಮಗಳಲ್ಲಿ. ಈ ಕಾರ್ಯಕ್ರಮಗಳಲ್ಲಿ ಕೇಳಿರುವಂಥದ್ದನ್ನು ನಾನು ನನ್ನ ಮುಖ್ಯ ಪರೀಕ್ಷೆಯಲ್ಲಿ ಸಾಕಷ್ಟು ವಿಷಯ, ಎಸ್ಪೆಷಲಿ ಎಥಿಕ್ಸ್ ನಲ್ಲಿ ಬರೆದಿರುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಶಿಕ್ಷಕರು ಬಂದಿದ್ದೀರಿ, ತಮ್ಮ ಮಕ್ಕಳು ಕೂಡ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿ. ಶಾಲೆಯಲ್ಲಿ ಮಕ್ಕಳಲ್ಲಿ ಇರುವಂತಹ ಒಂದು ಏನಾದರೂ ಸ್ಪೆಷಲ್ ಒಂದು ಪ್ರತಿಭೆ ಇರ್ತದೆ, ಅದನ್ನು ಗುರುತಿಸುವಂತ ಕೆಲಸ ಆಗಿರ್ತದೆ. ಅದು ತಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ಸ್ವಲ್ಪ ಸ್ಕೋಪ್ ಕೊಟ್ಟಲ್ಲಿ ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗಿರ್ತದೆ. ಸೊ ನಮ್ಮ ಗೌರ್ಮೆಂಟ್ ಸರ್ ನಾನು ಯಾವ ರೀತಿಯಾಗಿ ಮಾಡಿದ್ರು, ತಮ್ಮೆಲ್ಲರಲ್ಲೂ ಕೂಡ ಅದೇ ರೀತಿಯಾಗಿ ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಕೇಳ್ಕೊಳ್ತಾ, ತೆಳ್ಳನ ರೊಟ್ಟಿ, ಬೆಳ್ಳನ ಮೊಸರ, ಬೆಳ್ಳುಳ್ಳಿ ಖಾರ, ಗೊತ್ತಾಯ್ತಲ್ರಿ? ತೆಳ್ಳನ ರೊಟ್ಟಿ, ಬೆಳ್ಳನ ಮೊಸರ, ಬೆಳ್ಳುಳ್ಳಿ ಖಾರ, ನೆಳ್ಳ ಕುಂತು ನ್ಯಾರಿ ಮಾಡ್ತಾರೆ. ಹೇಳ್ರಿ, ಯಾರು ನಿಮ್ ಗಂಡದ ಹೆಸರಿದ್ದೀರಿ ಇಲ್ಲಿ? ಇದು ನಮ್ಮ ಜನಪದನು. ತೆಳ್ಳನ ರೊಟ್ಟಿ, ಬೆಳ್ಳನ ಮೊಸರ, ಬೆಳ್ಳುಳ್ಳಿ ಖಾರ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಬಹುಶಃ. ಬೆಳ್ಳುಳ್ಳಿ ಖಾರ ಅಂತ ಈ ಭಾಗದವ್ರು ಮೊದಲು ಉಂಡವ್ರದೇವು. ತೆಳ್ಳನ ರೊಟ್ಟಿ, ಬೆಳ್ಳನ ಮೊಸರ, ನೆಳ್ಳ ಕುಂತು ನ್ಯಾರಿ ಮಾಡ್ತಾರೆ ನಾನಾಗೌಡ ಅಂತ ನಾ ಹೇಳ್ಬಿಡ್ತೀನಿ. ಅಥವಾ ಹಿಂಗ ನಮ್ಮ ಜಾನಪದರು ಅದ್ಭುತವಾಗಿ ತಮ್ಮ ಪತಿದೇವರ, ತಮ್ಮ ಸತಿ ಹೆಸರು ಹೇಳಬೇಕಾದ್ರೆ ಬಹಳ ಗೌರವದಿಂದ ಅವರನ್ನು ಗೌರವಿಸ್ತು ಅಂತ ಹೇಳಿ ನನಗೆ ಈ ಸಂದರ್ಭ ನೆನಪಾಯ್ತು. ಯಾಕೆ ನಮ್ಮ ಜಾನಪದ ಇವತ್ತು ನಾ ಪ್ರಾರಂಭದಲ್ಲಿ ಹೇಳಿದೆ, ನಾನು ಒಂದೇನೋ ಮುಸ್ಲಿಂ ಸಮುದಾಯದನೇ ಒಂದು ಮಾತು ಹೇಳಿದೆ. ಹಂಗ ಜರದ ರುಮಾಲ್ದವರು, ಕೊರದ ಇವತ್ತಿಯವರು, ಜರದ ರುಮಾಲ್ದವರು, ಕೊರದ ಇವತ್ತಿಯವರು ನೆರದ ಮಂದಿ ಕುಂತು ನ್ಯಾಯ ಮಾಡ್ತಾರ. ಟಿಮ್ 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 ಟಿಮ್. ಎಂತ ಅದ್ಭುತವಾದ ಮಾತದಲ್ರಿ. ಗಂಡನ ಹೆಸರು ಹೇಳಂದ್ರೆ ಅವ್ರ ಪತಿ ಎಷ್ಟು ದೊಡ್ಡವದಾನ ಅಂತ ಹೇಳಿ ಆ ತಾಯಿ ಕಟ್ಟಿ ಕೊಡ್ತಾಳ. ಇಲ್ಲಿ ಇವತ್ತಿ ಹಚ್ಕೊಂಡು ಕೂತಂತ ಒಬ್ಬ ಅಜ್ಜಿ ತಲೆ ಹಾಕಕತ್ತಾಳ. ನನ್ನ ಮಾತು ಖುಷಿಯಿಂದ ಕೇಳ್ತಾ, ಅವರು ಪತಿ ಹೆಂಗಿದ್ದ ಅನ್ನೋದು ಬಹುಶಃ ಅವ್ರು ಕಲ್ಪನೆ ಮಾಡ್ಕೊಂಡಾರ. ನೋಡು, ಅವ್ರ ಪತಿ ಹೆಂಗಿದ್ದ, ಜರದ ರುಮಾಲ, ಕೊರದ ಇವತ್ತಿ, ನೆಲದ ಮಂದಿ ಅಂದ್ರೆ ಇಂಥವ್ರು. ಜರದ ರುಮಾಲದವರು, ಕೊರದ ಇವತ್ತಿಯವರು ನೆಲದ ಮಂದಿ ಕುಂತು ನ್ಯಾಯ ಮಾಡ್ತಾನ, ತಮ್ಮ ಗಂಡನ ಹೆಸರು ಹೇಳ್ತಿದ್ರು. ಹಂಗ ಅದ್ಭುತವಾದ ಬದುಕನ್ನು ಕಟ್ಟಿಕೊಡುವ ಜಾನಪದದ ಮಧ್ಯೆ ನಾವು ಏನು ಕೊಟ್ಟಿದೆ ಅನ್ನುವಂತ ತತ್ವದೊಳಗ ಗವಿಮಠ ಸಹೋದರರು ಬಹಳಷ್ಟು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನ ಮಾಡ್ಕೊತ ಬಂದಿದ್ದಾರೆ. ಅದರಂತೆ ಕಾಡೇಸರ್ ಅವರು ತಮ್ಮ ತಂದೆಯ ಸ್ಮರಣೆಯಾಗಿ ಪ್ರತಿ ವರ್ಷ ಜನಪದದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತ ಒಬ್ಬ ಸಾಧಕರನ್ನ ಗುರುತಿಸುವ ಮೂಲಕ ಅವರಿಗೆ ಜಿ.ಬಿ. ಕಾಡೆ ಪ್ರಶಸ್ತಿಯನ್ನ ಕೊಡುವ ಮೂಲಕ ಒಂದು ಪರಂಪರೆಯನ್ನ ಮುಂದುವರಿಸಿ ಬಂದಿದ್ದಾರೆ ಎನ್ನುವಂತ ಮಾತನ್ನು ಹೇಳಿ, ಈ ಮಧುರ ಕಂಡಿ ಹೆಂಗ ಬಹಳಷ್ಟು ಮಧುರವಾದಂತ ಕಂಡಿದ್ರು. ಇಲ್ಲಿ ಕಲೆಗಳ ಆಗರ ಬಹಳಷ್ಟು ಇಲ್ಲಿಯ ಸಿದ್ದಗಿರಯ್ಯ ಮಠಪತಿಯವರು ಆಗಲೇ ನಮ್ಮ ತಿರುಮಲ ಸ್ವಾಮಿಗಳು ಮಾತಾಡಿದ್ರ, ಅವರು ಚಿರಂಜೀವಿ ಒಂದು ಹೇಮರೆಡ್ಡಿ ಮಲ್ಲಮ್ಮ ಬಯಲಾಟ ಪರಂಪರೆಗೆ ಮಧುರಕಂಡಿಯ ಮಲ್ಲಮ್ಮ ಎನ್ನುವಂತ ಒಂದು ನಾಮಾಂಕಿತವನ್ನು ಕೊಟ್ಟವರು ಆ ವೇದಮೂರ್ತಿ ಸಿದ್ದಗಿರಯ್ಯ ಮಹಾಸ್ವಾಮಿಗಳು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಳಕಲ್ ಪೆಂಬ್ಲೆ ಅವರು ಮತ್ತು ಗವಿಮಠ ಪೆಂಬ್ಲೆ ಅವರು ಬಹಳಷ್ಟು ವಿಶಿಷ್ಟವಾಗಿ ಆ ಕಲೆಯನ್ನ ಇಡೀ ರಾಷ್ಟ್ರ ಮಟ್ಟದೊಳಗೆ ಒಯ್ಯಲಿಕ್ಕೆ ಆ ಮಧುರಕಂಡಿಯ ಕಲಾವಿದರ ಶ್ರಮ ಸಾರ್ಥಕ ಆಗ್ತದೆ ಅನ್ನುವಂತ ಮಾತನ್ನ ಹೇಳಿ, ಗವಿಮಠ ಪ್ರತಿಷ್ಠಾನದ ವತಿಯಿಂದ ನಿಂಗ ಪ್ರಶಸ್ತಿ ಮಾಡ್ತೀವಿ ಸುಮಾ ಬಾ ಅಂತ ಅಂಕಲ್ ಹಾಕೊಂಡಿದ್ರು. ಅದಕ್ಕಿಂತಲೂ ಮುಂಚೆ ಒಂದು ಪ್ರೋಗ್ರಾಮ್ನೊಳಗೆ ಪರಿಸರದ ಬಗ್ಗೆ ಉಪನ್ಯಾಸ ಇತ್ತು. ನಾನು ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದಕ್ಕಿಂತಲೂ ಕಡಿಮೆನೇ ಮಾತಾಡೀನಿ ನಾನು. ಅವತ್ತೇ ಅವರು ಇಂಥ ಪ್ರತಿಭೆಗಳನ್ನ ನಾವು ನೋಡಿಲ್ಲಲ್ಲ,
ಯಾರ್ಯಾರಿಗೋ ಪ್ರಶಸ್ತಿ ಕೊಡ್ತಾರೆ, ನಿಮ್ಮಂತವ್ರಿಗೆ ಯಾಕೆ ಕೊಡಬಾರ್ದು ಅಂತ ಹೇಳಿದ್ರು. ಅಂಕಲ್ರಿ ನಾನು ಏನೂ ಮಾಡಿಲ್ರಿ, ನಾನು ನಿಮ್ಮ ಮಗಳು ಮೇಡಮ್ ಶಿಷ್ಯ, ಅದು ಇಷ್ಟಿದ್ದಾಗಿಂದ ನಡ್ಕೊಂಡು ಬಂದೈತಿ. ನೀವು ಹಾಕೊಟ್ಟಂತ ದಾರಿ ಒಳಗೆ ಹೊಂಟೀನಿ, ನಂದೇನು ಇಲ್ಲ. ನನಗಿಂತಲೂ ಇನ್ನೂ ಚೆನ್ನಾಗಿ ಕೆಲಸ ಮಾಡಿದವರು ಅದಾರ, ಅವರಿಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡೋದು ಚೆನ್ನಾಗಿರ್ತೈತಿ ಅಂದೆ. ಇಲ್ಲವ ನೀನ್ ಮೊದಲು ಆಗ್ಬೇಕು, ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತಂದ್ರು. ಇಲ್ಲಿಗೆ ಬರೋವರ್ಗುನು ಯಾಕಪ್ಪ ಇದು ಯಾಕೆ ಮಾಡ್ತಾರ ಒಂಥರ ಮುಜುಗರ ಅನ್ಸಕತ್ತಿತ್ತು. ಬಟ್ ಇಲ್ಲಿ ಬಂದ್ಮೇಲೆ ಏನೋ ಒಂಥರ ಪುಣ್ಯಭೂಮಿಯಲ್ಲಿ ಬಂದು ನಮ್ಮ ಈ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದು ನಮ್ಗೆ ಇನ್ನೂ ಜವಾಬ್ದಾರಿಯನ್ನ ಹೆಚ್ಚು ಹೊರಿಸಿ ಇನ್ನೂ ಹೆಚ್ಚು ಕೆಲಸವನ್ನ ಮಾಡೋ ತರ ಜವಾಬ್ದಾರಿಯನ್ನ ಕೊಟ್ಟರು ಅಂಕಲರು ಮೇಡಮ್ ಸೇರಿ. ನಮ್ಮೆಲ್ಲರಿಗೂ ನಮ್ಮೆಲ್ಲ ಶಿಕ್ಷಕ ವೃಂದದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಅದಷ್ಟ ಅಲ್ಲ, ಎಷ್ಟೋ ಶಿಕ್ಷಕರಿಗೆ ಕರೆಸಿ ನೀವು ಈ ತರ ಪ್ರೋತ್ಸಾಹಿಸೋದ್ರಿಂದ ನಮ್ಮ ಸರ್ಕಾರದವರು ವಸೀಲಿ ಮೇಲೆ ಪ್ರಶಸ್ತಿಗಳನ್ನ ಕೊಡ್ತಾರ, ಸುಳ್ಳಲ್ಲ. ಆದ್ರೆ ನೀವು ನಿಜವಾದ ಪ್ರತಿಭೆಗಳನ್ನ ಗುರುತಿಸಿ ಕೊಡ್ತೀರಲ್ಲ, ಇದು ನಮ್ಮೆಲ್ಲರ ಪುಣ್ಯ. ನಿಮಗೆ ಇನ್ನೂ ಮುಂಜಾನೆ ಸರ್ 10 ವರ್ಷ ಆಯ್ತು ಹೆಚ್ಚಾಗುತ್ತಂದ್ರಲ್ಲ, ಇಲ್ಲ ನಮ್ಮೆಲ್ಲರ ಧನ್ಯವಾದಗಳನ್ನ ನೀವು ಅರ್ಪಿಸ್ಕೊಂಡು ಇನ್ನೂ 55 ವರ್ಷ ನಿಮ್ಗೆಲ್ಲರಿಗೂ ಆಯುಷ್ಯ ಹೆಚ್ಚಾಗ್ಲಿ, ಗವಿಮಠ ಅವ್ರ ಫ್ಯಾಮಿಲಿ ಬಹಳಷ್ಟು ಸುಖ ಸಂತೋಷದಿಂದ ಇನ್ನೂ ಹೆಚ್ಚು ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳಲು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ಗೆ ಕೊಟ್ಟಂತ ಅವಕಾಶಕ್ಕಾಗಿ ಧನ್ಯವಾದ. ಗವಿಮಠ ಸರ್ ನನ್ನ ವಿದ್ಯಾಗುರುಗಳು ಹೌದು ಮತ್ತು ನನ್ನ ಮಾವಂದರು ಹೌದು, ಮತ್ತು ಪಂಪಾತಿ ಅಕ್ಕ ನನ್ನ ಅಕ್ಕ ಹೌದು, ಆಮೇಲೆ ಗುರುಮಾತೆನೂ ಹೌದು. ಈಗ ಮಾಮನ ಬಗ್ಗೆ ಅಕ್ಕನ ಬಗ್ಗೆ ಹೇಳಬೇಕು, ಏನ ಗುರುಮಾತೆ ಮತ್ತು ಗುರುಗಳ ಬಗ್ಗೆ ಹೇಳಬೇಕು, ನನಗೆ ಗರ್ಜ ಹೇಳ್ಬೇಕು. ಈಗ ಅಕ್ಕ ಮಾಮನ ಬಗ್ಗೆ ಹೇಳ್ಬೇಕಂದ್ರೆ ಇದೇನ ಮದುವೆ ಅಲ್ಲ, ಇದೇನು ಕುಂಸದ ಕಾರ್ಯ ಅಲ್ಲ, ಅಥವಾ ಏನಾದ್ರು ಸೋಗಾನದ ಪದ ಇದು ಸಂದರ್ಭ ಅಲ್ಲ. ಯಾಕಂದ್ರೆ ಏನೋ ಗಿರಿಮಲ ಹಳ್ಳಿದೇವ್ರ ಏನೋ ಗಿರಿಮಲಯ್ಯ ನಿಮಗೆ ರಗಡು ಉಂಗ್ರ ಆಗೈತೆ ನನ್ನ ಮಗಳು ಕೊಟ್ಟೆ, ಮತ್ತೆ ಬೇಡಾಕೈತೇನೋ ಅಂತ ಅನುಭವ ನೋಡು. ಅದಕ್ಕೆ ಇದು ಅಕ್ಕ ಮಾಮನ ಸ್ವಲ್ಪ ಸೈಡ್ ಬಿಡೋನು. ನನ್ನ ವಿದ್ಯಾಗುರುಗಳಾದ ಗವಿಮಠ ಸರ್ ಭಾಳ ನಿಜವಾಗೂ ಅಂಥವ್ರನ್ನ ನಾವು ಬುದ್ಧಿ ಕಟ್ಕೊಂಡು ಹುಡುಕಾಡಿದ್ವಿ. ಅಂತ ಶಿಕ್ಷಕರು ಇನ್ನು ಮುಂದೆ ಹುಟ್ಟುವುದಿಲ್ಲ. ಅಂಥ ಒಂದು ಈ ಕ್ಷೇತ್ರದಲ್ಲಿ ಅವ್ರು ಏನೋ ಸಿಗಬೇಕಾಗಿತ್ತು. ನಮ್ಮ ಬಸವ ಮಾಮ ಹೇಳಿದ, ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಯಾವುದೂ ಆಗಲಿಲ್ಲ. ಆವಾಗ ಆ ಮೀಡಿಯಾ ಇದ್ದಿದ್ದಿಲ್ಲ. ಅವ್ರಿಗೆ ಏನು ಬೇಕು ಅದೆಲ್ಲ ಸಿಗಬೇಕಾಗಿತ್ತು. ನಿಜವಾಗೂ ಅದು ನಮಗೆ ಖೇದ ಅನ್ನಿಸ್ತಾರೆ. ಅವ್ರು ಹೆಂಗಂತಂದ್ರೆ ಉರಿವ ಕೆಂಡದ ಮೇಲೆ ಪ್ರಣವ ತಂದಿಳಿಸಿದವಳೆ ಆ ತೃಣವ ಕೆಂಡ ನುಂಗಿದಂತೆ, ಗುರು ಚರಣದ ಮೇಲೆ ತನು ತೃಣವ ತಂದಿಳಿದವಳೆ ಆತನ ಸರ್ವಾಂಗವೆಲ್ಲ ಲಿಂಗ ಕಾಣ ರಾಮನಾಥ. ಒಂದು ಕೆಂಡದ ಮೇಲೆ ಒಂದು ಕಡ್ಡಿಯನ್ನ ಫುಲ್ ಕಡ್ಡಿ ಒಗೆದಾಗ ಅದು ಕೂಡ ಕೆಂಡ ಏನ್ ಮಾಡ್ತೈತೆ, ಅದನ್ನ ಕೆಂಡವಾಗಿ ಮಾಡುತ್ತೆ. ಹಾಗೇನೆ ಗುರು ಚರಣದ ಮೇಲೆ ತನು ಪ್ರಣವ ಈ ಶರೀರವನ್ನು ಅರ್ಪಿಸಿದಾಗ, ಅಂದ್ರ ಗುರುವಿನ ಸಾನ್ನಿಧ್ಯದಲ್ಲಿದ್ದುಕೊಂಡು ಎಲ್ಲವನ್ನು ನಾವು ಜ್ಞಾನ ಪಡೆದುಕೊಂಡಾಗ ನಾವು ಕೂಡ ಏನಾಗುತ್ತೇವೆ ಅಂತಂದ್ರೆ ಗುರುವಿನಂತೆ ಆಗುತ್ತೇವೆ ಅನ್ನುವ ಅರ್ಥ. ನಮ್ಮ ಕೊಟ್ರೆ ಸಾರಲ್ಲಿ ಎಂಥ ಪವರ್ ಇತ್ತು ಅಂತಂದ್ರ ಎಲ್ಲರನ್ನ ತನ್ನಂತೆ ಮಾಡಿಕೊಳ್ಳುವಂತ ಶಕ್ತಿ ಅವರಲ್ಲಿತ್ತು. ಆ ರೀತಿ ಅವ್ರ ಶಿಕ್ಷಣ ಇತ್ತು, ಅವರಲ್ಲಿ ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆ ಇತ್ತು. ಅಷ್ಟೇ ಅಲ್ಲ, ಅವರ ಅಕ್ಷರ ನಾವು ಹಾಗೆ ಬರೀತಿದ್ವಿ, ಈಗ ಅದಾಗುದಿಲ್ಲ. ನಮ್ಮ ಹಿಡ್ಕಲ್ ಮಲ್ಲಯ್ಯ ಸ್ವಾಮಿಗಳಾಗ್ಲಿ ನಾವಾಗ್ಲಿ ಅಕ್ಷರ ಬರಿಬೇಕಾದ್ರೆ ಅವರನ್ನು ಭಾಳ ನಾವು ಅವ್ರ ಅಕ್ಷರವನ್ನು ನೋಡ್ಕೊಂಡು ಬರ್ತಿದ್ದೀವಿ. ಅಷ್ಟೇ ಅಲ್ಲ, ನಮ್ಮ ಬಸವ ಅಂತ ಇದನ್ನು ಕಳ್ಸಿದ್ಯ, ಬಸವ ಅಕ್ಷರ ನೋಡಂತ ಹೇಳಿ ಅಲ್ಲಿ ಏನು ಬರ್ತಿದ್ರು ಗವಿಮಠ ಸರ್ ಅಂತಂದ್ರೆ, ಹಿಡ್ಕಲ್ ಮಲ್ಲಯ್ಯ ಸ್ವಾಮಿಗಳಿಗೆ 100 ರೂಪಾಯಿ, ಆಮೇಲೆ 50 ರೂಪಾಯಿ ತಬಲಾದವರಿಗೆ, ಆಮೇಲೆ 50 ರೂಪಾಯಿ ಪೇಟೆ ಭಾಷಾ ಅವರಿಗೆ, 50 ರೂಪಾಯಿ ತಂಬೂರಿ, ಹೀಗೆಲ್ಲ ಬರ್ತಿದ್ರು. ಆ ಅಕ್ಷರಗಳನ್ನು ನೋಡ್ಬೇಕು, ಪ್ರಿಂಟ್ ಇದ್ದ ಅದನ್ನು ನಮ್ಮ ಬಸವ ಕಳಿಸಿದ್ದಾರೆ. ನಿಜವಾಗ್ಲೂ ಅಷ್ಟು ಒಂದು ಸಾದಾ ಕಾರ್ಯಕ್ರಮದಲ್ಲಿ ಅಷ್ಟು ಶುದ್ಧವಾಗಿ ಬರ್ತಿದ್ರು. ಅವ್ರ ಅಕ್ಷರ ನೋಡ್ಬೇಕು. ಅಂಥ ಗುರುಗಳ ಕೈಯಲ್ಲಿ ನಾನು ಕಲ್ತದ್ದು ನನ್ನ ಪುಣ್ಯ, ಅದು ನನ್ನ ಸೌಭಾಗ್ಯ. ಮತ್ತು ಅಷ್ಟೇ ಅಲ್ಲ, ನಮ್ಮ
ಭಾಳ ಹೇಳೋದಿಲ್ಲ. ನಮ್ಮ ಅಕ್ಕ ಅವರು ಪಂಪಾವತಿ ಅಕ್ಕ ಅವರು ಕೂಡ ಅಷ್ಟೇ ತಕ್ಕ ಹಾಗೆ ಮಾವನಿಗೆ ತಕ್ಕ ಹಾಗೆ ನಮ್ಮ ಅಕ್ಕ ಮತ್ತು ಒಳ್ಳೆಯ ಟೀಚರ್ ಹೋಗುವಾಗ ತಾವು ಸ್ಕೂಲ್ಗೆ ಹೋಗುವ ತಮ್ಮ ಮನೆಯಿಂದ ಬೇಳೆ ರೋಣಿ ಜೇಳದರೋಣಿ ಅಂತಾರು ಅಲ್ಲಿ ಹೋಗುವಾಗ ಎಲ್ಲರನ್ನು ಮಾತಾಡ್ಸ್ತಿದ್ರು. ಅಂಗಡಿ ಪಾರವನ ಆಮೇಲೆ ಕಡ್ಕೊಂಡು ನೀಲಕ್ಕನ ಎಲ್ಲರನ್ನು ಮಾತಾಡ್ಸ್ಬೋದು. ನೀಲಕ್ಕ ಆಯ್ತು ರೀ ಅಕ್ಕ ಈಗ ಮುಂಜಾನೆ ಕಸ ಮುಸ್ರಿ ಆಗ್ತಿಲ್ಲ ಹೇಳಿ. ಆಮೇಲೆ ಅಲ್ಲಿ ಡೇಳಿಸ್ ದುಂಡವ ತಗೋತಿದ್ದ. ಡೇಳಿಸ್ ದುಂಡವ ಸ್ವಲ್ಪ ಮತ್ತೆ ಭ್ರಮಣೆ ಆ ದುಂಡವ ಚಿಗವನ್ನ ಮಾತಾಡ್ತಿದ್ರು. ದುಂಡವ ಚಿಗವ ಆರಾಮದಿಲ್ಲೋ ಅಂತಂದಾಗ ದುಂಡವ ಚಿಗವ ಹೇಳ್ತಿದ್ರು, ಎಲ್ಲಿ ಆರಾಮದಿ? ಅಲ್ಲಿ ಗುಡ್ಡ, ಇಲ್ಲಿ ಎಮ್ಮೆ ಗೊಡ್ಡ, ಇಲ್ಲಿ ದಡ್ಡಿ ಕೆವಿ ಇಂತ ಹೇಳ್ತಿದ್ದಾಕಿ. ಅದ್ರ ಜೊತೆಗೆ ಅದ್ರ ಗಂಡನ ಹೆಸರು ಹೇಳ್ತಿದ್ದಾಕಿ. ನೋಡಿ ಸಾದಾ ಮತಿ ಭ್ರಮಣೆ ಇರ್ತಕ್ಕಂಥ ನಮ್ಮ ಹೇಳಿಸ ದುಂಡವ ಚಿಗವ ಹೆಂಗೆ ಹೇಳ್ತಿದ್ಲ ಅಂತಂದ್ರ ಅಲ್ಲಿ ಗುಡ್ಡ, ಗಡ್ಡ್ಯಾಗ ಎಮ್ಮೆ ಗೊಡ್ಡ, ಹಿಂದ ಕೆರಿ, ಮನ್ಯಾಗ ಹಾವಿನ ಪರಿ. ಯಾಕೆ ಪರಿ? ಪರಿಹರಿಸೋ ಶ್ರೀಹರಿ. ಆಮೇಲೆ ದಾಬೇದಾಗ 20 ಆಡ್ಮಾರಿ ಅವತರನ್ನ ಬಿಟ್ಕೊಂಡು ಹೋಗ ಅಂದ್ರ ಅವಂತಾನು ನನಗೆಲ್ಲ ಕಾರುಮಾರಿ, ಹಟ್ಟು ನನಗ ಅವಾಗ ಮಾರಾಮಾರಿ, ಕೇಳ್ತೇನ ಹಂಗ ಹೇಳಿದ್ರು ಭರಾರಿ, ಅವನಿಂದ ಹೌವಾರಿ. ಇದ ಅಂತಾರು ಜೀವನದ ಪರಿ. ತಿಳ್ಕೊಂಡು ಹೋದ್ರೆ ಜೀವನ ಬಹಳ ಭಾರಿ. ತಿಳ್ಕೊಂಡು ಹೋಗ್ಲಿಕ್ಕಂದ್ರೆ ಜೀವನ ದುಬಾರಿ. ಇಷ್ಟೆಲ್ಲ ಮಂದ್ಯಾಗ ನನ್ನ ಗಂಡನ ಹೆಸರು ಹೇಳ್ತಿದ್ರು ಸಾಡಿ ಸಾಡಿ. ನನ್ನ ಗಂಡನ ಹೆಸರು ಸಂಖ್ಯೆ ಅಂತ ಸಿಗವ. ನಮ್ಮೂರ ಇದು ಮಧುರಕಂಡಿ ಅಂತಂದ್ರೆ ಜನಪದ ಸೊಗಡಿನ ಜಡಿನ ಮಲಮನಾಟ ನೋಡ್ರಿ. ಆಮೇಲೆ ಶೌರ್ಕಿ ನೋಡ್ರಿ, ನಮ್ಮ ಕಾಡಿಯವ್ರ ಮಲಮನಾಟ, ಶೌರ್ಕಿ, ಜಿಜಿಪದ, ಮತ್ತೆ ಡೊಳ್ಳಿನ ಪದಗಳು ಏನ್ ನೋಡ್ಬೇಕು. ಸಂವಾದಕ್ಕಾಗಿ ಅದು ಬರೋ ಟೈಮ್ ಇಲ್ಲ, ಅದಕ್ಕೆ ಬೇಡ. ನಮ್ಮ ಹಾಲು ಮತದವರು, ನಮ್ಮ ಟಿಪಿಯವರೇ ನಮ್ಮ ಹಾಲು ಮತದವರು ರೇಡಿಯೋ ತುಂಬಿಸಾಕ್ ಹೋಗಿದ್ರು. ಆಮೇಲೆ ಹೋದಾಗ ನಾವು ಅದನ್ನ ಸಣ್ಣದ ಕೇಳ್ತಿದ್ದೇವೆ. ಕಪಾಲ್ದಾರ ಮತ್ತೆ ಅವ್ರು ಹಾಕಿದ್ರು. ಕೌರವರ ಸಂಹಾರಕ್ಕಾಗಿ ಪಾಂಡವರು ಅರ್ಜುನನು ಪಾಶುಪತಾಸ್ತ್ರ ಪಡಿಬೇಕಂದಿದ. ಇದು ಒಂದು ಹಾಡು. ಕೌರವರ ಸಂಹಾರಕ್ಕಾಗಿ ಪಾಂಡುರವರ ಅರ್ಜುನನು ಪಾಶುಪತಾಸ್ತ್ರ ಪಡಿಬೇಕಂದಿದನು. ಮತ್ತದು 3 ಲೋಕದ ಗಂಡವನು ಅನ್ನೋದಿರ್ತಾವ. ಅರ್ಜುನ್ ಅಂತವ 3 ಲೋಕದ ಗಂಡ. ಇಲ್ಲಿ ಅನ್ನೋದ್ರಾಗ ಕಪ್ಪನೋಡಿ ಭೀಮದು 4 ಲೋಕದ ಗಂಡ. ಕಪ್ಪನೋಡಿ ಭೀಮದ ಇಪ್ಪತ್ತು ಭಾಷಿಸಿದ್ದವ, ಹಾಸ್ಯ ಇರ್ತಾವ ಮತ್ತು ಅರ್ಥ ಹಾಸ್ಯಗಳಿದ್ದ. ಆಮೇಲೆ ಅವರು ರೇಡಿಯೋದಾಗ ಸಿಲೆಕ್ಟ್ ಮಾಡಿದ್ರ, ನಮಗೊಡ್ರಿ ನೀವೆಲ್ಲ ಚಂದ ಆಗ್ತೀರಿ. ಅದು 4 ಲೋಕದ ಗಂಡರು 3 ಲೋಕದ ಗಂಡ ಅಂತಂದ ಹೇಳಿ ಅದನ್ನ ತಿದ್ಕೊಡ್ರಿ ಅಂತಂದ ಅವಾಗ 3 ಲೋಕದ ಗಂಡವನು. ಆಮೇಲೆ ಶಬರಶಕ್ತಿ ವಿಳಾಸದ ಕಥೆಯನ್ನ ಇಲ್ಲಿ ಒಳ್ಳಿನ ಪದದ ಕಥಾರೂಪದಲ್ಲಿ ಮಾಡ್ಕೊಂತ ಏನ್ ನೋಡ್ಬೇಕು. ಮದರ್ಕಂಡಿ ಅಂತ ಒಂದು ಕಡೆ ಇಲ್ಲಿ ನಮ್ಮ ಈ ಮೈಕ್ ಹಚ್ಚಿದವ್ರಲ್ಲ, ಈ ಮೈಕ್ ಹಚ್ಚಿದ್ರೆ ಹೆಣ್ಮಕ್ಳು ಶ್ರೀಮಂತ ಹೊಂದಿದ್ದು, ಲವಣಿ ಹಾಡ್ತಿದ್ದು, ಏನ್ ಎಂತವ್ರು ಎಲ್ಲ ಇದೆ. ಆದ್ರೆ ಅದನ್ನ ಹೇಳ್ಬೇಕಾದ್ರೆ ಅದು ಭಾಳ ಐತಿ. ಅದಕ್ಕೆ ಈ ಒಂದು ಗುರು ಸ್ಮರಣೆ ನಮ್ಮ ಮಾವನವರನ್ನ ಮತ್ತು ನಮ್ಮ ಅಕ್ಕ ಅವರನ್ನ ವಿದ್ಯಾಗುರುಗಳು, ವಿದ್ಯಾಮಾತೆಯರು ಆದಂಥವರನ್ನ ಇಲ್ಲಿ ನಾನು ಸ್ಮರಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹುನ್ನೂರ ಮದರ್ಕಂಡಿ ದೂರಲ್ಲೂ ನೆನಗಡೆಯ ಒಂದ ಕೂಗಿನ ಅಳಿತು ಇಲ್ಲಿ ಬಸು ಉಮಾಶ್ರೀಯ ಅಕ್ಕವರ ಅಂತೆಲ್ಲ ಕೇಳಿಸ್ತೈತೆ. ಬಾಂಡ್ರಿ ಕಾರ್ಯಕ್ರಮ ಅಂತ ಕೇಳಿಸ್ತೈತೆ ನಮಗೂ. ಅವರು ನಮ್ಮವರು ನಮ್ಮೂರ ಬೇರೆಲ್ಲ ಮುನ್ನೂರು ಬೇರೆ ಎಲ್ಲ ನಡು ಒಂದು ಹಾದಿ. ಆ ಕಡೆ ಹುಣ್ಣೂರು, ಈ ಕಡೆ ಮದರ್ಕಂಡಿ, ಇಲ್ಲಿ ಮಲ್ಲಮ್ಮ, ಅಲ್ಲಿ ದೀಪಾವಳಿ. ಇಂಥ ಒಂದು ಊರಿನಲ್ಲಿ
ಒಬ್ಬರು ತಂಗಿ ಒಂದು ಕೇಸ್ ಮಾಡ್ಯಾರಂತ ನಮ್ಗೆ ಹೆಮ್ಮೆ, ನಮ್ಮೂರ ಅವ್ರಿಗೆ ಧನ್ಯವಾದಗಳಿಗೆ ನಮಗೆಲ್ಲ ಕೊಟ್ಟು ನಮ್ಮ ಇವರು ಸರ್ ಜಿಲ್ಲಾ ಕಸಾಪ ಅಧ್ಯಕ್ಷರು, ಆಮೇಲೆ ನಮ್ಮ ಹಿರೇಮಠದ ಗುರುಗಳಿಗೆ, ಆಮೇಲೆ ಖಾಡಿಯವರಿಗೆ, ಆಮೇಲೆ ದಿವಾನ್ ಅವರಿಗೆ, ನಮ್ಮ ಕಸಾಪ ಜನಸಂಖ್ಯೆ ಅಧ್ಯಕ್ಷರಿಗೆ ಮತ್ತು ಬಸ್ಸು ಹಂಗ ಮಾತಾಡೋ ನಾವು ಟೈಮ್ ಆಗಿತ್ತು ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.